ಮುಂದಿನ ಸಾಧಕರನ್ನ ಗೌರವಿಸುವಂತಹ ಸಮಯವಿದು. ಸತ್ತಾರ್ ಖಾನ್ ಪಾಟೀಲ್. ಸಮಾಜದ ಏಳಿಗೆಗಾಗಿ, ಶಾಂತಿಯುತ ಬದುಕಿಗಾಗಿ ಹಗಲಿರುಳು ಶ್ರಮಿಸುವವರನ್ನ ಕಾಣುವುದು ಇಂದಿನ ದಿನಮಾನಗಳಲ್ಲಿ ವಿರಳವೇ ಸರಿ. ಇಂಥವರ ಮಧ್ಯೆ ಕೋಮು ಸೌಹಾರ್ದತೆಗಾಗಿ ದುಡಿಯುವ ಹಿರಿಯ ಜೀವ ಒಂದಿದೆ. ಹಾವೇರಿ ಜಿಲ್ಲೆಯ ಸತ್ತಾರ್ ಖಾನ್ ಮೆಹಬೂಬ್ ಖಾನ್ ಪಾಟೀಲ್ 80ರ ಇಳಿವಯಸ್ಸಿನಲ್ಲಿಯೂ ಸಾಮಾಜಿಕ ಸಾಮರಸ್ಯಕ್ಕೆ ದುಡಿಯುತ್ತಿದ್ದಾರೆ. ಎಲೆಮರೆಯ ಕಾಯಿಯಂತಿರುವ ಖಾನ್ ಅವರು ಮಾಡಿದ ಕೆಲಸಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ. ಸತ್ತಾರ್ ಖಾನ್ ಸಾಮಿಲ್ ಇಟ್ಟುಕೊಂಡಿದ್ದು ತಕ್ಕ ಮಟ್ಟಿಗೆ ಅನುಕೂಲವಾಗಿದ್ದಾರೆ. ತಮ್ಮನ್ನು ತಮ್ಮ ಧರ್ಮಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳದೆ ಹಿಂದೂ ಧರ್ಮದ ಬಗ್ಗೆ ಅಪಾರ ಪ್ರೀತಿ ಗೌರವ ಇಟ್ಟುಕೊಂಡಿದ್ದಾರೆ. ತಮ್ಮ ಗ್ರಾಮದಲ್ಲಿ ಜೀರ್ಣಾವಸ್ಥೆಗೆ ತಲುಪಿದ್ದ ಹನುಮಂತ ದೇವರ ಗುಡಿಯ ಜೀರ್ಣೋದ್ಧಾರಕ್ಕೆ ಅಪಾರ ಧನ ಸಹಾಯ ಮಾಡಿ ಪುನರ್ ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ. ಅಲ್ಲದೆ ದೇವರ ವಿಗ್ರಹ ಮಾಡಿಸಿಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಹಲವಾರು ಹಿಂದೂ ದೇವಾಲಯಗಳು ಮತ್ತು ಪ್ರಾರ್ಥನಾ ಮಂದಿರಗಳ ಅಭಿವೃದ್ಧಿಗೂ ಧನ ಸಹಾಯ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿರುವ ಇವರು ಸಾಹಿತ್ಯ ಭವನಕ್ಕೆ ಮಹಾದ್ವಾರ ನಿರ್ಮಿಸಿಕೊಟ್ಟಿದ್ದಾರೆ. ಇವರ ಸಾಧನೆಯನ್ನ ಕಂಡು ನೂರಾರು ಕಡೆಗಳಲ್ಲಿ ಗೌರವಿಸಲಾಗಿದೆ. ಭಾವೈಕ್ಯತೆ ಸಾರುವ ಇವರ ಮನೋಧರ್ಮಕ್ಕೆ ಹಲವಾರು ಪ್ರಶಸ್ತಿ ಗೌರವಗಳು ಒಲಿದು ಬಂದಿವೆ. ಶಾಲೆ, ಆಸ್ಪತ್ರೆಗಳ ಕಟ್ಟಡಗಳಿಗೆ ಧನ ಸಹಾಯ ಮತ್ತಿತರ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಜೀವನದ ಸಾರ್ಥಕ್ಯ ಕಾಣುತ್ತಿದ್ದಾರೆ. ಸತ್ತಾರ್ ಖಾನ್ ಪಾಟೀಲ್ ಅವರ ಸಾಧನೆಯನ್ನ ಗೌರವಿಸುವ ಈ ಸಮಯಕ್ಕೆ ಮತ್ತೊಮ್ಮೆ ಸಂಗೀತಾ ಕಟ್ಟಿಯವರನ್ನ ವಿನಂತಿಸಿಕೊಳ್ತೇನೆ, ವೇದಿಕೆ ಮೇಲೆ ಬಂದು ಸನ್ಮಾನಿಸುವ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ. ಇವರು ಹಿಂದೂ ಮುಸ್ಲಿಂ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸುವಂಥದ್ದು, ದೇವಸ್ಥಾನಗಳ ಜೀರ್ಣೋದ್ಧಾರ, ಹೊಸ ದೇವಸ್ಥಾನದ ನಿರ್ಮಾಣಕ್ಕೆ ಧನ ಸಹಾಯವನ್ನ ಮಾಡುವಂತವರು. ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಮಕ್ಕಳಿಬ್ಬರಿಗೂ ಉಚಿತ ಬಟ್ಟೆಯನ್ನ ವಿತರಣೆ ಮಾಡ್ತಾರೆ. ಆ ಮೂಲಕ ಕೋಮು ಸೌಹಾರ್ದತೆಗೆ ಶ್ರಮಿಸ್ತಾ ಇರುವಂತಹ ಸಾಧಕ, ಮಹಾನ್ ಕನ್ನಡಿಗ, ಅಸಾಮಾನ್ಯ ಕನ್ನಡಿಗ ಸತ್ತಾರ್ ಖಾನ್ ಪಾಟೀಲ್ರಿಗೆ ಸನ್ಮಾನ. ಇನ್ನು ಮುಂದಿನ ಸಾಧಕರು, ಆ ಸಾಧಕರ ಸಾಧನೆಯನ್ನ ಹೇಳೋದಿಕ್ಕೂ ಕೇಳೋದಿಕ್ಕೂ ಬಹಳ ಖುಷಿಯಾಗುವಂಥದ್ದು. ಕಮಲಾಕರ್ ಪಂಚಾಲ. ಈ ರೀತಿ ಸೈಕಲ್ ಮೇಲೆ ನೀರು ಮತ್ತು ಧಾನ್ಯ ಹೊತ್ತುಕೊಂಡು ಕಿಲೋಮೀಟರ್ ಗಟ್ಟಲೆ ಸಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕೋದು, ಆಹಾರ ಚೆಲ್ಲೋದು ಇವರ ನಿತ್ಯದ ಕಾಯಕ. ತಮ್ಮೂರಿನ ಸುತ್ತಲಿರುವ ಸಾವಿರಾರು ಮರಗಳಲ್ಲಿ ಒಂದೊಂದು ಮಣ್ಣಿನ ತೊಟ್ಟಿ ಕಟ್ಟಿದ್ದಾರೆ. ಆ ತೊಟ್ಟಿಯಲ್ಲಿ ನಿತ್ಯ ನೀರು ತುಂಬುತ್ತಾರೆ. ಹಕ್ಕಿಗಳಿಗೆಂದು ಮರದ ನೆರಳಲ್ಲೇ ಕಾಳು ಕಡ್ಡಿ ಚೆಲ್ತಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ ಇವರ ಊರು. ಇವರ ಹೆಸರು ಕಮಲಾಕರ್ ಪಂಚಾಳ. 69 ವರ್ಷಗಳ ತುಂಬು ವಯಸ್ಸಿನ ಇವರ ಪಕ್ಷಿ ಪ್ರೇಮ ಒಂದೆರಡು ತಿಂಗಳು, ವರ್ಷದ್ದಲ್ಲ, ಬರೋಬ್ಬರಿ 20 ವರ್ಷಗಳಿಂದ ಅವರು ಇದನ್ನು ಮಾಡುತ್ತಲೇ ಬಂದಿದ್ದಾರೆ. ಪ್ರತಿದಿನ ಬೆಳಗಿನ ಜಾವಕ್ಕೆ ಸೈಕಲಲ್ಲಿ ಧಾನ್ಯ ತುಂಬಿಕೊಂಡು ಹೊರಡುತ್ತಾರೆ. ಊರ ಹೊರವಲಯದಲ್ಲಿನ ಮರಗಳಲ್ಲೆಲ್ಲ ತಾವೇ ಕಟ್ಟಿರುವ ಕುಡಿಕೆ, ಡಬ್ಬಿಗಳಲ್ಲಿ ನೀರು ತುಂಬುತ್ತಾರೆ, ಧಾನ್ಯ ಹಾಕ್ತಾರೆ. ಉಸಿರು ಇರುವವರೆಗೂ ಇದನ್ನ ಮಾಡ್ತೇನೆ ಅಂತಾರೆ.
ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡಿರುವ ಕಮಲಾಕರ್ ಅವರು ತಮ್ಮ ಸ್ವಂತ ಹಣದಿಂದಲೇ ಎಲ್ಲವನ್ನೂ ಮಾಡ್ತಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರೂ ಈ ಸೇವಾ ಕಾರ್ಯ ಮುಂದುವರಿಸಿದ್ದು ಇದರಿಂದ ಹಕ್ಕಿ ಪಕ್ಷಿಗಳ ದಾಹ ಇಂಗುತ್ತಿದೆ. ಬೇಸಿಗೆಯಲ್ಲಿ ಹನಿ ನೀರಿಗಾಗಿ ಪರಿತಪಿಸುವ ಪಕ್ಷಿಗಳಿಗೆ ಇವರು ಮಾಡ್ತಾ ಇರುವ ಸೇವೆ ಅನನ್ಯವಾದದ್ದು. ನಟ ಚೇತನ್ ಅವರು ಮತ್ತೊಮ್ಮೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಬಾಯಾರಿಕೆ ಆಗದಿರಲಿ ಅಂತ ಸಾವಿರಾರು ಮರಗಳಿಗೆ ಕಾಳು ನೀರು ಹಾಕಿ ಸೇವೆ ಮಾಡುವಂತಹ ವೃದ್ಧ ಸೇನಾನಿ ಇವರು ಅಂತಲೇ ಹೇಳಬೇಕು. ಆ ಹಕ್ಕಿಗಳ ಆರೋಗ್ಯವನ್ನ ಕಾಪಾಡುವಲ್ಲಿ, ಆಹಾರವನ್ನು ಅವಕ್ಕೆ ಒದಗಿಸುವಲ್ಲಿ ಆ ಪ್ರಕೃತಿ ಪ್ರೀತಿ ಏನಿದೆ ಅದೇ ಇವರನ್ನ ಇಂದು ಅಸಾಮಾನ್ಯ ಕನ್ನಡಿಗ ಗೌರವಕ್ಕೆ ಪಾತ್ರರಾಗುವಂತೆ ಮಾಡಿದೆ. ಮುಂದಿನ ಸಾಧಕರನ್ನ ಗೌರವಿಸುವಂತಹ ಸಮಯ. ಪುಣಜನೂರು ದೊರೆಸ್ವಾಮಿ. ಹೀಗೆ ಮನೆಯ ಮೂಲೆಯೊಂದರಲ್ಲಿ ಕುಳಿತು ಯಾವುದೋ ಕಡತಗಳನ್ನ ಹಿಡಿದುಕೊಂಡು ಪರಿಶೀಲನೆ ನಡೆಸಿದ್ದಾರಲ್ಲ, ಇವರೇ ಪುಣಜನೂರು ದೊರೆಸ್ವಾಮಿ, ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆ ನಿವಾಸಿ. ಇವರ ಗ್ರಾಮ ಪುಣಜನೂರು ಅರಣ್ಯದ ಅಂಚಿನಲ್ಲಿದ್ದು ಇಲ್ಲಿ ಮರಗಳ ಕಳ್ಳಸಾಗಣೆ, ವನ್ಯಜೀವಿಗಳ ಬೇಟೆ ಅವ್ಯಾತವಾಗಿ ನಡೆದಿತ್ತು. ಇದರ ತಡೆಗೆ ಸ್ನೇಹಿತರೊಂದಿಗೆ ಪರಿಸರ ಅರಣ್ಯ ಸಂರಕ್ಷಣೆಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿದವರಿವರು. ಇದರಿಂದ ಅಧಿಕಾರಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದರು. ಒಮ್ಮೆ ಇವರ ವಿರುದ್ಧ ಅಕ್ರಮದ ಆರೋಪ ಹೊರಿಸಿ ತಮಿಳುನಾಡಿನ ಅರಣ್ಯಾಧಿಕಾರಿಗಳ ವಶಕ್ಕೆ ಒಪ್ಪಿಸಿದ್ರು. ಇದೇ ಕೊರಗಿನಲ್ಲಿ ದೊರೆಸ್ವಾಮಿಯವರ ತಂದೆ ನಿಧನರಾದರು. ಇದರಿಂದಾಗಿ ಇವರ ಆತ್ಮಸ್ಥೈರ್ಯ ಕುಂದಿತ್ತು. ಆದರೆ ಸ್ವಲ್ಪ ದಿನದಲ್ಲಿಯೇ ಚೇತರಿಸಿಕೊಂಡ ದೊರೆಸ್ವಾಮಿ ಮತ್ತೆ ಪರಿಸರ ಉಳಿವಿಗಾಗಿ ಹೋರಾಟ ಆರಂಭಿಸಿದ್ರು. ಅಂದಿನಿಂದ ಆರಂಭವಾದ ಹೋರಾಟ ಇಂದಿಗೂ ನಿತ್ಯ ನಿರಂತರವಾಗಿದೆ. ಅರಣ್ಯದಂಚಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಹಾಗೂ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಮನಸ್ಸು ಮಾಡಿದ್ದಿದ್ರೆ ದೊರೆಸ್ವಾಮಿ ಅವರು ಹೋರಾಟದ ಹೆಸರಿನಲ್ಲಿ ಹಣ ಸಂಪಾದಿಸಬಹುದಿತ್ತು. ಆದರೆ ಹಣದ ಹಿಂದೆ ಓಡದೆ ಪರಿಸರದ ಉಳಿವಿಗಾಗಿಯೇ ತಮ್ಮ ಜೀವನ ಮುಡಿಪಾಗಿಟ್ಟಿರುವ ದೊರೆಸ್ವಾಮಿ ಅವಿವಾಹಿತರಾಗಿಯೇ ಉಳಿದರು. ಪರಿಸರದ ಉಳಿವಿಗಾಗಿಯೇ ತಮ್ಮ ಜೀವನ ಸವೆಸಿರುವ ಇವರು ಇಂದಿಗೂ ಗುಡಿಸಲು ಮನೆಯಲ್ಲೇ ಸರಳವಾಗಿ ಜೀವಿಸುತ್ತಿದ್ದಾರೆ. ನಿಜವಾಗಿಯೂ ನಮ್ಮ ನಾಡಿನ ಅಸಾಮಾನ್ಯ ಕನ್ನಡಿಗರಲ್ಲೊಬ್ಬರು ಎಂದರೆ ತಪ್ಪಾಗಲಾರದು. ಮತ್ತೊಮ್ಮೆ ಕಣ್ವ ಗ್ರೂಪ್ನ ಚೇರ್ಮನ್ ಮತ್ತು ಸಿಎಂಡಿ ಆಗಿರುವ ನಂಜುಂಡಯ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಕರಿಕಲ್ಲು ಗಣಿಗಾರಿಕೆಯ ವಿರುದ್ಧ ಹೋರಾಟವನ್ನ ನಡೆಸಿದಂತಹ ಧೀರ ಇವರು. ಗಣಿಗಾರಿಕೆ ವಿರುದ್ಧ ಹೋರಾಟ ನಡೆಸಿದವರು ಅಂದ್ರೆ ಬಹುಶಃ ತಮಗೆಲ್ಲ ಗೊತ್ತಾಗಿರ್ಬೋದು ಎಂತಹ ಧೀರ, ಎಂತಹ ಧೀಮಂತ ಅನ್ನುವಂಥದ್ದು. ಗಣಿ ಕಳ್ಳರಿಗೆ ನಿಜಕ್ಕೂ ಸಿಂಹ ಸ್ವಪ್ನ. ಈ ಸಾಧಕರಿಗೆ, ಅಸಾಮಾನ್ಯ ಕನ್ನಡಿಗನಿಗೆ ನಮ್ಮ ಸನ್ಮಾನದ ಮೂಲಕ ಗೌರವ ವಂದನೆ. ಇನ್ನೊಬ್ಬ ಸಾಧಕರನ್ನ ಸನ್ಮಾನಿಸುವಂತಹ ಸಮಯವಿದು. ಪಂಚಾಕ್ಷರಿ. ಇವರ ಹೆಸರು ಪಂಚಾಕ್ಷರಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಂದ್ರಾಳು ಇವರ ಊರು. ಇವರಿಗೆ ಅಂಗವೈಕಲ್ಯ ಜನ್ಮತಃ ಅಂಟಿಕೊಂಡು ಬಂದದ್ದಲ್ಲ. ಐಟಿಐ ವ್ಯಾಸಂಗ ಮಾಡ್ತಿದ್ದಾಗ ದೇಹಕ್ಕೆ ನ್ಯೂನ್ಯತೆ ಆವರಿಸಿತು. ದೇಹದ ಮಾಂಸಖಂಡಗಳು, ನರಗಳು ದುರ್ಬಲಗೊಂಡು ಸುಲಭವಾಗಿ ವಿವರಿಸಲಾಗದ ಅಂಗವೈಕಲ್ಯಕ್ಕೆ ಈಡಾಗಿ ಇವರಿಗೆ ಕೂರಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು. ವೈಕಲ್ಯ ದೇಹಕ್ಕಾದ್ರೂ ಕಟ್ಟಿಕೊಂಡ ಸಾಮಾಜಿಕ ಜವಾಬ್ದಾರಿಯ ಕನಸಿಗೆ ಕುಂದುಂಟಾಗ್ಲಿಲ್ಲ. ಸಾಧಿಸೋ ಛಲ ಬತ್ಲಿಲ್ಲ. ದೈಹಿಕ ಊನಕ್ಕೆ ಕೊರಗ್ತಾ ಕೂಡದೆ ಮುನ್ನಡೆದ್ರು. ಹಂದ್ರಾಳು ಕಲಿಕಾ ಕೇಂದ್ರದ ಪ್ರೇರಕರಾಗಿ ನೂರಾರು ಜನರಿಗೆ ಅಕ್ಷರ ಕಲಿಸಿದ್ರು.
ಶಿಕ್ಷಣ ಇಲಾಖೆಯ ಸಾಕ್ಷರತಾ ಯೋಜನೆ ಮುಕ್ತಾಯಗೊಂಡ್ರೂ ಪಂಚಾಕ್ಷರಿ ತಮ್ಮ ಕಲಿಸುವ ಕೆಲಸವನ್ನ ಮುಂದುವರೆಸಿದ್ದಾರೆ. ತಮ್ಮ ಮಾಸಾಶನವನ್ನ ಕಲಿಕಾ ಕೇಂದ್ರಕ್ಕೆ ಮೀಸಲಿಟ್ಟು ಕಳೆದ 8 ವರ್ಷಗಳಿಂದ ನಿರಂತರ ಅಕ್ಷರವನ್ನ ಕಲಿಸ್ತಾ ಸಾಕ್ಷರರಾಗಿಸ್ತಾ ಇದ್ದಾರೆ. ಇವರ ಕಲಿಕಾ ಕೇಂದ್ರ ಜ್ಞಾನ ಭಂಡಾರ. ಕನ್ನಡದ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳು, ಶರಣರ ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸ್ತಾ ಇದ್ದಾರೆ. ವಯಸ್ಕರಷ್ಟೇ ಅಲ್ಲದೆ ಶಾಲಾ ಮಕ್ಕಳಿಗೆ ಕಲಿಕೆಯ ಸುಲಭ ವಿಧಾನಗಳನ್ನ ತಿಳಿಸ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಕ್ಷರ ಕಲಿಸ್ತಾ ವಿಶಿಷ್ಟವಾಗಿ ಸಮಾಜ ಸೇವೆ ಮಾಡ್ತಿರುವ ಇವರ ಕೆಲಸ ಶ್ಲಾಘನೀಯ ಹಾಗೂ ಇತರರಿಗೆ ಮಾದರಿ. ಅಸಾಮಾನ್ಯ ಕನ್ನಡಿಗ ಪಂಚಾಕ್ಷರಿಯವರನ್ನ ಸನ್ಮಾನಿಸುವಂತಹ ಸಮಯವಿದು. ಪಂಚಾಕ್ಷರಿಯವರಿಗೆ ಇನ್ನಷ್ಟು ಚಪ್ಪಾಳೆಗಳು ಬರಲಿ. ತಮ್ಮ ವೈಕಲ್ಯವನ್ನು ಕೂಡ ಬದಿಗಿಟ್ಟು ಸಾಧನೆಯನ್ನ ಮಾಡಿದಂತಹ ಮಹಾನ್ ಸಾಧಕ ಈ ಪಂಚಾಕ್ಷರಿ. ತಮಗೆ ಬರುವಂತಹ ಮಾಸಾಶನದಿಂದಲೇ ಕನ್ನಡ ಸೇವೆಯನ್ನ ಮಾಡ್ತಾ ಇರುವಂತಹವರು ಇವರು. ಈ ಯುವಕನ ಆಸಕ್ತಿಯಿಂದಾಗಿ ಈ ಊರಿನ ಕಲಿಕಾ ಕೇಂದ್ರ ಸಕ್ರಿಯವಾಗಿ ಸಾಕ್ತಾ ಇರುವಂಥದ್ದು. ತನ್ನ ಮಾಸಾಶನವನ್ನು ಎಲ್ಲವನ್ನ ಕೂಡ ಆ ಕೇಂದ್ರಕ್ಕೆ, ಆ ಕಲಿಕಾ ಕೇಂದ್ರಕ್ಕೆ ವಿನಿಯೋಗಿಸಿ ಆ ಮೂಲಕ ಕನ್ನಡದ ಸೇವೆಯನ್ನ ಮಾಡ್ತಾ ಇರುವಂತಹ ಈ ಸಾಧಕನಿಗೆ, ಯುವ ಸಾಧಕನಿಗೆ ಇನ್ನಷ್ಟು ಚಪ್ಪಾಳೆಗಳು ಬರಲಿ. ಇನ್ನೋರ್ವ ಸಾಧಕನನ್ನ ಸನ್ಮಾನಿಸುವಂತಹ ಕಾರ್ಯ ಈಗಿರುವಂಥದ್ದು. 14 ಅಸಾಮಾನ್ಯ ಕನ್ನಡಿಗರನ್ನ ಸನ್ಮಾನಿಸಿದ್ದೇವೆ. ಈ ಸಾಧಕ, ಆ ಸಾಧಕನ ಸಾಧನೆ ಜೊತೆಗೆ ಆ ಸಾಧಕನ ವಯಸ್ಸು, ಇವೆರಡನ್ನ ನೋಡ್ತಾ ಇದ್ರೆ ನಿಜಕ್ಕೂ ಯಾರಾದರೂ ಹುಬ್ಬೇರಿಸ್ತೀರಿ. ಇಂತಹ ಸಾಧನೆಯನ್ನ ಈ ವಯಸ್ಸಲ್ಲಿ ಮಾಡಲಿಕ್ಕೆ ಸಾಧ್ಯವಾ ಅಂತ. ಸಿದ್ದೇಶ್, ಅಸಾಮಾನ್ಯ ಕನ್ನಡಿಗ ಸಿದ್ದೇಶ್. ಅಲ್ಲಿ ಇಲ್ಲಿ ಕೂತು ಕಾಲ ಕಳಿತಲೋ, ಆಟ ಆಡ್ತಲೋ ಕಾಲ ಕಳೆಯೋ ವಯಸ್ಸು ಈ ಪೋರ್ನದ್ದು. ಇವನ ಹೆಸರು ಸಿದ್ದೇಶ್. ದಾವಣಗೆರೆಯ ಮಂಜುನಾಥ್ ಮತ್ತು ಅನಸೂಯಮ್ಮ ದಂಪತಿಯ ಮಗ. ಹೀಗೆ ಒಂದು ಭಾನುವಾರ ಹಳಿ ಮೇಲೆ ಚಲಿಸ್ತಾ ಇದ್ದಂತಹ ರೈಲಿನ ಶಬ್ದದಲ್ಲಿ ಉಂಟಾದ ಬದಲಾವಣೆ ಈ ಬಾಲಕನ ಗಮನಕ್ಕೆ ಬರುತ್ತೆ. ಹಳಿಯ ಹತ್ತಿರ ಹೋಗಿ ನೋಡಿದಾಗ ಹಳಿ ತುಂಡಾಗಿರೋದನ್ನ ಗಮನಿಸ್ತಾನೆ. ರೈಲು ಬರೋದನ್ನ ಗಮನಿಸಿದ ಸಿದ್ದೇಶನ ಸಮಯ ಪ್ರಜ್ಞೆ ತಕ್ಷಣ ಜಾಗೃತಗೊಳ್ಳುತ್ತೆ. ಅಪ್ಪ ಬೇಡ ಅಂದ್ರೂ ಹಾಕಿಕೊಂಡಿದ್ದ ಕೆಂಪು ಅಂಗಿಯನ್ನೇ ಬಿಚ್ಚಿ ಕೋಲೊಂದಕ್ಕೆ ಸಿಕ್ಕಿಸಿ ರೈಲಿಗೆ ಅಡ್ಡ ನಿಲ್ತಾನೆ. ರೈಲು ಚಾಲಕರಿಗೆ ಅಪಾಯದ ಸಂದೇಶ ರವಾನಿಸ್ತಾನೆ. ಇದಕ್ಕೆ ಸ್ಪಂದಿಸಿದ ರೈಲ್ವೆ ಪೈಲಟ್ ರೈಲು ನಿಲ್ಲಿಸಿ ಪರೀಕ್ಷಿಸಿದಾಗ ಹಳಿ ತುಂಡಾಗಿರೋದು ಗೊತ್ತಾಗುತ್ತೆ. ಬಾಲಕನ ಸಮಯ ಪ್ರಜ್ಞೆಗೆ ಪೈಲಟ್ಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಪ್ರಯಾಣಿಕರ ಮೆಚ್ಚುಗೆಗೂ ಈ ಬಾಲಕ ಪಾತ್ರನಾಗಿದ್ದಾನೆ. ಇಡೀ ದಾವಣಗೆರೆ ಜನತೆ, ಸಂಘ ಸಂಸ್ಥೆಗಳು ತಮ್ಮ ಹೆಮ್ಮೆಯಂತಲೇ ಭಾವಿಸಿ ಈತನನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ಸಿದ್ದೇಶ್ನನ್ನ ಸನ್ಮಾನಿಸುವಂತಹ ಈ ಸಮಯದಲ್ಲಿ ನಟ ಧನಂಜಯ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಇವರನ್ನೆಲ್ಲರನ್ನು ಗುರುತಿಸಿ ಗೌರವಿಸುವಂತಹ ಈ ಕಾರ್ಯದಲ್ಲಿ ಪ್ರಮುಖವಾದಂತಹ ಹಸ್ತವಿರುವಂಥದ್ದು ಹೋರಾಟಗಾರ SR ಹಿರೇಮಠ್ ಅವರದು. ಹಿರೇಮಠ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಸಾಧಕನಿಗೆ ಗೌರವಿಸುವಂತಹ ಕಾರ್ಯದಲ್ಲಿ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತೇನೆ. 11 ವರ್ಷದ ಈ ಪುಟ್ಟ ಬಾಲಕ ಮಾಡಿದಂತಹ ಸಾಧನೆ ನಿಜಕ್ಕೂ ಕೂಡ ಯಾರನ್ನೇ ಆಗಲಿ ಹುಬ್ಬೇರಿಸುವಂತೆ ಮಾಡುವಂಥದ್ದು. ಈ ಬಾಲಕನ ಸಮಯ ಪ್ರಜ್ಞೆಯಿಂದಾಗಿ ನೂರಾರು ಜನರ ಪ್ರಾಣ ಉಳಿದಿರುವಂಥದ್ದು. ರೈಲ್ವೆ ಹಳಿ ಕಿತ್ತು ಹೋಗಿತ್ತು. ಅದನ್ನು ಗಮನಿಸಿದಂತಹ ಈತ ತನ್ನ ಕೆಂಪು ಟೀ ಶರ್ಟ್ ಅನ್ನು ತೆಗೆದು ಅದನ್ನು ಬಾವುಟದಂತೆ ಬೀಸ್ತಾನೆ. ಅದನ್ನು ನೋಡಿದಂತಹ ಆ ರೈಲ್ವೆ ಚಾಲಕ ನಿಲ್ಲಿಸ್ತಾನೆ. ಆ ಮೂಲಕ ನೂರಾರು ಜನರ ಪ್ರಾಣ ಉಳಿದಿರುವಂಥದ್ದು. ಎಂತಹ ಧೈರ್ಯ ಈ ಪುಟ್ಟ ವಯಸ್ಸಿನಲ್ಲಿ ನೋಡಿ. ಈ ಪುಟ್ಟ ಬಾಲಕನಿಗೆ ನಿಜಕ್ಕೂ ಕೂಡ ಅಸಾಮಾನ್ಯ ಕನ್ನಡಿಗ ಬಾಲಕ, ಅಸಾಮಾನ್ಯ ಸಾಧಕ. ಇವನಾರ್ವ ನೆಂದೆನಿಸದಿರಯ್ಯ. ಇವ ನಮ್ಮವ ನೆಂದೆನಿಸಯ್ಯ. ಕೂಡಲ